ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ. ಮೋಸ್ಟ್ ಆಸ್ಟ್ ಕ್ವೆಶನ್ ನಾನು ನೋಟ್ ಡೌನ್ ಮಾಡಿಕೊಂಡು ಆ್ಯಂಡ್ ದೆನ್ ರೀಡಿಂಗ್ ಮಾಡ್ತೀನಿ. ಓಕೆ, ಸೊ ನೋಡೋಣ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ವಿಡಿಯೋ ಅಂತ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ಐ ಹೋಪ್ ಈ ಒಂದು ಮೆಸೇಜ್ ಯಾರೆಲ್ಲ ಕೇಳಬೇಕು ಅವ್ರಿಗೆ ರೀಚ್ ಆಗುತ್ತೆ ಅಂತ. ಯಾರಿಗೆಲ್ಲ ಈ ಒಂದು ಮೆಸೇಜ್ ಇಂಪಾರ್ಟೆಂಟ್ ಇದೆ ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋ ರೀಚ್ ಆಗಲಿ ಅಂತ ಬೇಡ್ಕೊತೀನಿ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಸೊ ಎಸ್, ಆಸ್ ಯೂಶುವಲ್ ನಾವು ಕರೆಂಟ್ ಎನರ್ಜೀಸ್ ಇಂದ ಸ್ಟಾರ್ಟ್ ಮಾಡೋಣ, ಸೊ ದಟ್ ನನಗೂ ಕ್ಲಾರಿಟಿ ಸಿಗುತ್ತೆ ಏನಾಗ್ತಾ ಇದೆ ನಿಮ್ಮಿಬ್ರು ಮಧ್ಯ. ಸೋ ಮೆನಿ ಕಾರ್ಡ್ಸ್ ತಗೊಳಲ್ಲ ನಾನು. ಓಕೆ, ಲೆಟ್ಸ್ ಸಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ಓಕೆ, there is a page of pentacles. ಹೋಪ್ಸ್ ಕಳ್ಕೊಬಿಟ್ಟಿದ್ದೀರಾ. ಇದೇನ್ ಅನ್ಸ್ತಾ ಇದೆ ಅಂದ್ರೆ, ನೀವು ಫಸ್ಟ್ ಟೈಮ್ ಕನೆಕ್ಟ್ ಆದಾಗ್ಲೇ ಇಬ್ರು ತುಂಬಾ ಸೀರಿಯಸ್ ಆಗಿದ್ರಿ, ಇಬ್ರು ಓವರ್ಲಿ ಕನೆಕ್ಟ್ ಆದ್ರಿ. ಅಂದ್ರೆ ಓವರ್ಲಿ ಅಟ್ಯಾಚ್ಡ್ ಆದ್ರಿ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಇವಾಗ ಕಮಿಟ್ಮೆಂಟ್ ಅಂತ ಬಂದ್ರೆ ನಾವು ಯೋಚನೆ ಮಾಡೋದೇ ಬೇರೆ ತರ. ಜಸ್ಟ್ ಕ್ಯಾಶುವಲ್ ರಿಲೇಶನ್ಶಿಪ್ ಅಂತ ಬಂದ್ರೆ ನಾವು ಜಾಸ್ತಿ ಫ್ಯಾಮಿಲಿ, ದುಡ್ಡು, ಸೆಕ್ಯೂರಿಟಿ, ಲಾಂಗ್ ಟರ್ಮ್ ಬಗ್ಗೆ ಎಲ್ಲ ಜಾಸ್ತಿ ನಾವು ಮಾತಾಡಲ್ಲ. ಲೈಕ್ ಫಸ್ಟ್ ಇವಾಗ ಫಾರ್ ಅನ್ ಎಕ್ಸಾಂಪಲ್ ನಾವು ಜನರಲ್ ಡೇಟಿಗೆ ಹೋದಾಗ ಯಾರೇ ಆಗಿದ್ರು ಇವಾಗ ಫೀಲ್ ಆಗುತ್ತೆ ಆಪೋಸಿಟ್ ಪರ್ಸನ್ ಏನೋ ಪರ್ಸನಾಲಿಟಿ ಮ್ಯಾಚ್ ಆಗ್ದಿಲ್ದಾಗ, ವೈಬ್ ಮ್ಯಾಚ್ ಆಗ್ದಿಲ್ದಾಗ ನಮಗೆ ಫೀಲ್ ಬರುತ್ತೆ. ಲೈಕ್ ಮೇ ಬಿ ಲಾಂಗ್ ಟರ್ಮ್ ವರೆಗೂ ನಾನು ಇವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕಾಗಲ್ಲ. ಆ ತರ ಯೋಚನೆ ಏನ್ ಬಂದಿರ್ಲಿಲ್ಲ ನಿಮಗೆ ಫಸ್ಟ್ ಟೈಮ್ ನೀವು ಕನೆಕ್ಟ್ ಆದಾಗ, ಟೈಮ್ ಸ್ಪೆಂಡ್ ಮಾಡಿದಾಗ. ಆಕ್ಚುಲಿ ನಿಮಗೆ ಒಂದು ಥಾಟ್ ಇತ್ತು, ಓಕೆ ಈ ಪರ್ಸನ್ ಮೇಲೆ ನಾನು ನಂಬೋದು, ಈ ಪರ್ಸನ್ ನನಗೆ ಲೈಫ್ ಲಾಂಗ್ ಸೆಕ್ಯೂರಿಟಿ ಕೊಡ್ತಾರೆ, ನಾನು ದುಡಿತೀನಿ. ಇನ್ ಕೇಸ್ ದುಡಿತಾ ಇದ್ದೀರಾ ಅಂದ್ರೆ, ನಿಮ್ಮ ಪರ್ಸನ್ ಕೂಡ ದುಡಿತಾ ಇದ್ದಾರೆ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಷನ್ ಆಗಿತ್ತು ಅಂದ್ರೆ, ಅವರು ದುಡಿತಾರೆ, ನೀವು ದುಡಿತೀರಾ, ಹೆಂಗೋ ಲೈಫ್ ಸೆಕ್ಯೂರ್ ಮಾಡ್ಕೊಂಡು ಹೋಗ್ಬೋದು. ಲಾಂಗ್ ಟರ್ಮ್ಗೆ ಪುಟ್ಟು ಮನೆ ಆದ್ರೂ ಪರವಾಗಿಲ್ಲ, ಇಬ್ರಿಗೂನು ಅದ್ರಲ್ಲೇ ಖುಷಿ ಇರುತ್ತೆ ಅಂತ. ಲೈಕ್ ಆ ತರ ಎಲ್ಲ ಕಾನ್ವರ್ಸೇಷನ್ ಆಗಿತ್ತು ಆಲ್ಮೋಸ್ಟ್ ನಿಮ್ದು. ಇಟ್ಸ್ ನಾಟ್ ದಟ್ ನಾಳೆ ಮೂವಿಗೆ ಹೋಗೋಣ, ನಾಡಿದ್ದು ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡ್ತೀನಿ, ಹೊರಗೆ ಹೋಗೋಣ, ಟ್ರಿಪ್ ಹೋಗೋಣ, ಆ ತರ ಇರ್ಲಿಲ್ಲ ನಿಮ್ಮ ಒಂದು ಕನೆಕ್ಷನ್. ಹೆಂಗಿತ್ತು ಅಂದ್ರೆ ನಿಮ್ದೇ ಪುಟ್ಟು ಪ್ರಪಂಚನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ರಿ, ಅದರಲ್ಲಿ ಖುಷಿಯಾಗಿದ್ರಿ ನೀವು. ಲೆಟ್ಸ್ ಸಿ. ಯಾರೋ ಒಬ್ರು ಎಂಟರ್ ಆಗಿದ್ದಾರೆ, ಥರ್ಡ್ ಪರ್ಸನ್ ಎಂಟ್ರಿ, ಅಥವಾ ನಿಮ್ಮ ಪರ್ಸನ್ ಡಿಸ್ಟ್ರಾಕ್ಟ್ ಆಗಿರೋದು, ಅಥವಾ ನೀವು ಡಿಸ್ಟ್ರಾಕ್ಟ್ ಆಗಿರೋದು, ಅಥವಾ ಯಾರೋ ಒಬ್ರು ಈ ಒಂದು ಕನೆಕ್ಷನ್ ಮಧ್ಯ ಬಂದ್ರು, ಅವರು ಈ ಒಂದು ಪುಟ್ಟು ಪ್ರಪಂಚನ ಬಂದ್ಬಿಟ್ಟು ಒಡೆದಿರೋದು, ಪುಟ್ಟು ಪ್ರಪಂಚದೊಳಗೆ ಬಂದು ಅನಾವಶ್ಯಕವಾಗಿ ಚೇಂಜಸ್ ನ ಮಾಡಿರೋದು, ಅದೆಲ್ಲ ಪಾಸಿಬಿಲಿಟಿ ಇದೆ. ಅಥವಾ ಇಲ್ಲಿ ಯಾರೋ ಇಬ್ರಲ್ಲಿ ಒಬ್ರಿಗೆ ಕರಿಯರ್ ಚೇಂಜಸ್ ಆಗಿದೆ. ಇದರ್ ಕೆಲಸ ಹೋಗಿ ಆ ಸ್ಟ್ರೆಸ್ಸನ್ನ ಈ ಒಂದು ರಿಲೇಶನ್ಶಿಪ್ ಮೇಲೆ ಎಫೆಕ್ಟ್ ಮಾಡಿ ರಿಲೇಶನ್ಶಿಪ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ನೀವು. ಅಥವಾ ಯಾರೋ ಒಬ್ರು ಟ್ರಾವೆಲ್ ಮಾಡಿದ್ದಾರೆ ರೀಸೆಂಟ್ ಆಗಿ. ಟ್ರಾವೆಲ್ ಮಾಡಾದ್ಮೇಲೆ, ಅಂದ್ರೆ ನಿಮ್ಮಿಂದ ಒಂದು ಫಿಸಿಕಲಿ ದೂರ ಹೋದ್ಮೇಲೆ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಬಟ್ ನೈಟ್ ಆಫ್ ವಾಂಡ್ಸ್ ಬಂದ್ರೆ ಏನ್ ಹೇಳುತ್ತೆ ಗೊತ್ತಾ, ಆನ್ ಅಂಡ್ ಆಫ್ ಸಿಚುವೇಶನ್. ಅಂದ್ರೆ ನೀವೇನು 1 ವರ್ಷದಿಂದ 4-5 ತಿಂಗಳಿಂದ ಮಾತಾಡಿಸ್ತಾನೆ ಇಲ್ಲ, ಹಂಗೆಲ್ಲ ಏನಿಲ್ಲ, ಮಾತಾಡಿಸ್ತಾ ಇದ್ದೀರಾ, ಬಟ್ ಆನ್ ಅಂಡ್ ಆಫ್. ಒಂದ್ಸತಿ ಅನ್ಬ್ಲಾಕ್ ಮಾಡ್ತಾರೆ, ಮಾತಾಡಿಸ್ತಾರೆ, ನಿಮ್ ಬಗ್ಗೆ ಯೋಗ ಕ್ಷೇಮಗಳನ್ನ ತಿಳ್ಕೊಂತಾರೆ, ಅಂಡ್ ದೆನ್ ಬ್ಲಾಕ್ ಮಾಡ್ತಾರೆ. ಅಂಡ್ ಇದು ತುಂಬಾನೇ ತಿಂಗಳುಗಳಿಂದ ಆಗ್ತಾ ಬರ್ತಾ ಇದೆ. ಓಕೆ, ಅವ್ರು ಬೇಕಾದಾಗ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು, ಬೇಕಾದಾಗ ನಿಮ್ನ ಮೀಟ್ ಆಗೋದು, ಅಂಡ್ ಬೇಡ್ದಿದ್ದ ಟೈಮಿಗೆ ನಿಮ್ಮ ವ್ಯಾಲ್ಯೂನೇ ಇಲ್ಲ, ನಿಮ್ಮ ಎಫರ್ಟಿಗೆ ವ್ಯಾಲ್ಯೂ ಇಲ್ಲ, ನಿಮ್ಮ ಟೈಮ್ಗೆ ವ್ಯಾಲ್ಯೂ ಇಲ್ಲ, ನಿಮ್ಮ ಪ್ರೆಸೆನ್ಸಿಗೆ ವ್ಯಾಲ್ಯೂ ಇಲ್ಲ. ಸೊ ಈ ತರ ನಿಮ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಓ ಗಾಡ್,
ಗರ್ಲ್ ಗರ್ಲ್ ಬಾಯ್ನ ಯಾರು ನೋಡ್ತಾ ಇದ್ದೀರಾ? ಐ ಗೆಸ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರು ನಿಮ್ಮ ಟೈಮಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ನಿಮ್ಮ ಪ್ರೆಸೆನ್ಸಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ನೀವು ಕೊಡ್ತಾ ಇರೋ ಅಟೆನ್ಷನ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಡೆಫಿನೆಟ್ಲಿ ನಿಮ್ ಜೊತೆ ಆಪ್ಷನ್ ಇದೆ. ಯಾರೆಲ್ಲ ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ, ಐ ನೋ ನಿಮ್ ಜೊತೆ ಆಪ್ಷನ್ ಇದೆ. ಇವಾಗ ಈ ಪರ್ಸನ್ ಅಥವಾ ಇನ್ನೊಂದು ಪರ್ಸನ್ ಅಂತ ಪ್ರಯಾರಿಟಿನ ಜಗ್ಗಲ್ ಮಾಡ್ತಾ ಇದ್ದೀರಾ. ಸೊ ಮೇನ್ ಆಗಿ 2 ಆಫ್ ಪೆಂಟಕಲ್ಸ್ ಈ ಒಂದು ಸಿಚುವೇಶನ್ ಅಲ್ಲಿ ಗುಡ್ ಕಾರ್ಡ್. ಬಿಕಾಸ್ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದೊಂದು ಗುಡ್ ಕಾರ್ಡ್ ಬರೋದಕ್ಕೆ. ಬಿಕಾಸ್ ನೀವೇನ್ ಇವರೇ ದೇವ್ರು, ಇವರೇ ನನ್ನ ಪಾರ್ಟ್ನರು, ಇವರೇ ನನ್ನ ಲೈಫ್ ಪಾರ್ಟ್ನರು, ಇವರೇ ನನ್ನ ಧರ್ಮ ಪತ್ನಿ, ಧರ್ಮ ಪತಿ ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಕೂತಿಲ್ಲ ನೀವು. ಡೆಫಿನೆಟ್ಲಿ ನೀವು ನಿಮ್ಮ ಲೈಫ್ಗೆ ಏನ್ ಬೇಕು ಆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ. ಅಂದ್ರೆ ಈ ಪರ್ಸನ್ ಜೊತೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಇನ್ನೊಂದು ಪೊಟೆನ್ಶಿಯಲ್ ಆಪ್ಷನ್ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ ಲೈಕ್ ಮೂವ್ ಆನ್ ಆಗೋದು ಒಳ್ಳೇದಾ ಈ ಪರ್ಸನ್ ಇಂದ, ನಾನು ಇನ್ನೊಂದು ಆಪ್ಷನ್ ನನ್ನ ಹತ್ರ ಏನಿದೆ ಅದನ್ನ ಚೂಸ್ ಮಾಡೋದು ಒಳ್ಳೇದಾ. ಸೊ ರೀಸೆಂಟ್ ಆಗಿ ನಿಮಗೆ ಇನ್ನೊಂದು ಆಪರ್ಚುನಿಟಿ ಬಂದಿರೋದನ್ನ ನೋಡ್ತಾ ಇದ್ದೀನಿ, ಇನ್ನೊಂದು ಪೊಟೆನ್ಶಿಯಲ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಬಂದಿರೋದನ್ನ ನೋಡ್ತಾ ಇದ್ದೀನಿ. ಸೊ ನೀವಿವಾಗ ಟ್ರೈಂಗ್ ಟು ಫಿಗರ್ ಔಟ್ ಯಾರನ್ನ ಚೂಸ್ ಮಾಡ್ಬೇಕು, ಯಾವ್ದನ್ನ ಚೂಸ್ ಮಾಡ್ಬೇಕಂತ ನೀವು ಫಿಗರ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ದಟ್ಸ್ ಅ ಗ್ರೇಟ್ ಸೈನ್. ದೇರ್ ಈಸ್ ಕ್ವೀನ್ ಆಫ್ ವಾಂಡ್ಸ್ ಇನ್ ರಿವರ್ಸ್. ಸೊ ಓಕೆ, ಇಟ್ ಲುಕ್ಸ್ ಲೈಕ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಅವರಿಗೆ ನಾನೇ ಗ್ರೇಟು, ನನ್ಕಿಂತ ಇವ್ರು ಗ್ರೇಟ್ ಅಲ್ಲ, ನಾನು ಇನ್ನೂ ನನ್ನ ಬೆಟರ್ ಆಪ್ಷನ್ಸ್ ನನ್ನ ಲೈಫಲ್ಲಿ ನಾನು ಅಟ್ರಾಕ್ಟ್ ಮಾಡ್ಬೋದು. ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ, ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಾಲ್ಯೂನ ಮುಂಚೆನೆ ಹೇಳ್ದಂಗೆ ನಿಮ್ಮ ಎಫರ್ಟಿಗೆ ಒಂದು ವ್ಯಾಲ್ಯೂ ಇಲ್ಲ ಇಲ್ಲಿ, ನಿಮ್ಮ ಪ್ರೆಸೆನ್ಸಿಗೆ ವ್ಯಾಲ್ಯೂ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ನಿಮ್ಗಿಂತ ಬೆಟರ್ ಆಪ್ಷನ್ ನನ್ನ ಲೈಫಲ್ಲಿ ಸಿಗ್ತಾರೆ ಆ ತರ ಯೋಚನೆ ಆಗ್ತಾ ಇದೆ ಅವ್ರಿಗೆ. ಅವ್ರಿಗೆ ಗೊತ್ತು ಲೈಕ್ ನೀವು ಮೂವ್ ಆನ್ ಆಗಿದ್ದೀರಾ, ಅವ್ರಿಗೆ ಗೊತ್ತು ನೀವು ಜಾಸ್ತಿ ಅವ್ರ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತು ಎಲ್ಲೋ ಒಂದ್ ಕಡೆ ನಿಮ್ನ ಕಳ್ಕೊಂಡೆ, ಎಲ್ಲದೂ ಗೊತ್ತು. ಬಟ್ ಪಾಸಿಬಿಲಿಟಿ ಇದೆ ಗೈಸ್, ಎಟ್ ಒನ್ ಪಾಯಿಂಟ್ ಯಾವಾಗ ನಿಮ್ನ ಸಪೋರ್ಟ್ ಮಾಡ್ಬೇಕಿತ್ತು, ಯಾವಾಗ ನಿಮ್ ಜೊತೆ ಇರ್ಬೇಕಿತ್ತು, ಆ ಒಂದು ಪಾಯಿಂಟ್ ಅಲ್ಲೇ ಅವ್ರು ಇರ್ಲಿಲ್ಲ, ಆ ಒಂದು ಪಾಯಿಂಟ್ ಅಲ್ಲೇ ಅವ್ರು ನಿಮ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಲುಕ್ ಎಟ್ ದಿಸ್. ಸೊ ರಿಯಲೈಸ್ ಆಗ್ತಾರೆ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ವೆರಿ ಸೂನ್, ವಿತ್ ಇನ್ 1 month ಇವರಿಗೆ ರಿಯಲೈಸೇಷನ್ ಆಗುತ್ತೆ, ಅವ್ರ ತಪ್ಪೇನು ಅಂತ ರಿಯಲೈಸೇಷನ್ ಆಗುತ್ತೆ. ಬಿಕಾಸ್ ಯಾರಿಗೋಸ್ಕರ ನಿಮ್ನ ಬಿಟ್ಟು ಹೋದ್ರು, ಯಾರಿಗೋಸ್ಕರ ನಿಮ್ನ ಚೀಟ್ ಮಾಡೋದ್ರು, ಯಾರಿಗೋಸ್ಕರ ನಿಮಗೇನೆ ವ್ಯಾಲ್ಯೂ ಇಲ್ಲ ಅಂತ ಫೀಲ್ ಮಾಡಿಸಿದ್ರು, ಸೊ ಆ ಪರ್ಸನ್ ಜೊತೆನೂ ಬ್ರೇಕಪ್, ಆ ಪರ್ಸನ್ ಜೊತೆನೂ ಹಾರ್ಟ್ ಬ್ರೇಕಿಂಗ್ ಸಿಚುವೇಶನ್ ಮಾಡ್ಕೊಂಡು ಹೋಗೋ ಪಾಸಿಬಿಲಿಟಿ ಇದೆ. ಸೊ ವೆರಿ ಸೂನ್ ಗೈಸ್, ನಿಮ್ನ ಬಿಟ್ಟೋಗಿದ್ದಕ್ಕೆ ಈ ಒಂದು ಪರ್ಸನ್ ರಿಗ್ರೆಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ವ್ಯಾಲ್ಯೂ, ನಿಮಗೆ ವ್ಯಾಲ್ಯೂ ಕೊಡ್ದೇನೆ ಅವರು ಇನ್ನೊಂದು ಪರ್ಸನ್ ಚೂಸ್ ಮಾಡಿರೋದಕ್ಕೆ ರಿಗ್ರೆಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ವೆರಿ ಸೂನ್ ಈ ಪರ್ಸನ್ ನಿಮ್ನ ಮಿಸ್ ಮಾಡ್ಕೊಂತಾರೆ, ವೆರಿ ಸೂನ್ ನಿಮ್ನ ರೀಚ್ ಔಟ್ ಆಗ್ತಾರೆ. ಮೇ ಬಿ ಇನ್ನೊಂದು ಆಪ್ಷನ್ ಇದೆಯಾ, ಅಥವಾ ಇನ್ನೊಂದು ಆಪರ್ಚುನಿಟಿ ಕೊಡ್ತೀರಾ, ಇನ್ನೊಂದು ಚಾನ್ಸ್ ಕೊಡ್ತೀರಾ ಲೈಫಲ್ಲಿ ಬರೋದಕ್ಕೆ, ಈ ತರ ಎಲ್ಲ ಬೆಗ್ ಮಾಡೋದನ್ನ ನೋಡ್ತಾ ಇದೀನಿ ನಾನು. ಈ ತರ ರೀಡಿಂಗ್ ನಂಗೆ ಯಾವತ್ತೂ ಬಂದಿರ್ಲಿಲ್ಲ ಗೈಸ್, ಬಟ್ ಎಸ್ ಈ ಪರ್ಸನಿಗೆ ರಿಯಲೈಸ್ ಆಗುತ್ತೆ. ಲುಕ್ ಎಟ್ ದಿಸ್. ಸೊ ನಿಮ್ಮಿಬ್ರು ಮಧ್ಯ ಪೊಟೆನ್ಶಿಯಲ್ ಇದೆ, ಇಲ್ಲ ಅಂತಲ್ಲ, ಬಟ್ ಐ ಗೆಸ್ ಇವಾಗ ಏನ್ ಬಿಟ್ಟೋಗಿದ್ದಾರೆ ನಿಮ್ನ ಇನ್ನೊಂದು ಪರ್ಸನ್ಗೋಸ್ಕರ, ಅವರು ಅಲ್ಲಿ ಲೆಸನ್ ಕಲಿತಾರೆ. ಲೆಸನ್ ಕಲ್ತ್ಬಿಟ್ಟು ವಾಪಸ್ ನಿಮ್ ಜೊತೆ ಬರೋದನ್ನ ನೋಡ್ತಾ ಇದೀನಿ. ಅಂದ್ರೆ ಇಲ್ಲ, ನಿಮ್ನ ಬಿಡೋದ್ ಬೇಡ, ಇನ್ನು ನಾನೊಂದು ರಾಂಗ್ ಚಾಯ್ಸ್ ಮಾಡಿದೆ ನನ್ನ ಲೈಫಲ್ಲಿ, ಬಟ್ ನಾನು ಮತ್ತೆ ಅದೇ ಒಂದು ರಾಂಗ್ ಡೈರೆಕ್ಷನ್ಗೆ ಹೋಗಲ್ಲ, ಈ ತರ ಒಂದು ಇಂಟೆನ್ಷನ್ ಬಿಟ್ಟು ನಿಮ್ ಜೊತೆ ವಾಪಸ್ ಬರೋದನ್ನ ನೋಡ್ತಾ ಇದೀನಿ. ದಿಸ್ ಇಸ್ ರಿಯೂನಿಯನ್ ಕಾರ್ಡ್. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದಂತ ಪರ್ಸನ್ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಕರೆಂಟ್ ಸಿಚುವೇಶನ್ ಅಲ್ಲಿ ಅವರು ನಿಮ್ನ ರಿಜೆಕ್ಟ್ ಮಾಡೋದಲ್ಲ, ಇನ್ಫ್ಯಾಕ್ಟ್ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ನೀವ್ ಅಟೆನ್ಷನ್ ಕೊಡ್ತಾ ಇಲ್ಲ. ಮೇ ಬಿ ಅದವರಿಗೆ ತಲೆಯಲ್ಲಿ ಒಂದು ಹುಳ ಹೋಗಿದೆ, ಇವಾಗ ನನ್ನ ರಿಜೆಕ್ಟ್ ಮಾಡ್ತಾ ಇದಾರ, ಲೈಕ್ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ವಾ, ಬಿಕಾಸ್ ನೀವ್ ಒಂಥರ ಅವ್ರನ್ನ ತೆಗ್ದಾಕ್ಬಿಟ್ಟಿದ್ದೀರಾ ತಲೆಯಿಂದ.
ಸೊ ಎಸ್, ಏನೇ ಥರ್ಡ್ ಪರ್ಸನ್ ಇದ್ರೂ ಈ ಪರ್ಸನ್ ರೆಗ್ಯುಲರ್ಲಿ ಅಟೆಂಪ್ಟ್ ಮಾಡೋ ಪಾಸಿಬಿಲಿಟಿ ಇದೆ ನಿಮ್ಮ ಲೈಫಿಗೆ ಬರೋದಕ್ಕೆ, ಮತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ನಿಮ್ಮ ಅಟೆನ್ಷನ್ ಬೇಕು ಬೇಕು ಅಂತ ಕೇಳ್ಕೊಂಡು ಮತ್ತೆ ಮತ್ತೆ ನಿಮ್ಮ ಹತ್ರ ಬರೋ ಈ ಪಾಸಿಬಿಲಿಟಿ ತುಂಬಾನೇ ಇದೆ ಗೈಸ್. ಬಟ್ ಮೇಕ್ ಶೋರ್ ನಿಮ್ಮ ಜೊತೆ ಆಪ್ಷನ್ಸ್ ಇದೆ, ಚಾಯ್ಸ್ ಇಸ್ ಟೋಟಲಿ ಅಪ್ ಟು ಯು. ಬಟ್ ಎಸ್, ಈ ಪರ್ಸನ್ ವಾಪಸ್ ಬರ್ತಾರಲ್ವಾ, ರಿಯಲೈಸ್ ಮಾಡ್ಕೊಂಡು ಬರುವಂತದ್ದು, ಲೈಕ್ ಅವ್ರ ತಪ್ಪೇನು ಅಂತ ರಿಯಲೈಸ್ ಮಾಡ್ಕೊಂಡು ನಿಮ್ ಜೊತೆ ಬರೋದು, ಹಂಗಿಂಗ್ ಸುಮ್ನೆ ಬರೋದಲ್ಲ. ದೇ ವಿಲ್ ನೋ ದೇರ್ ಫಾಲ್ಟ್. ಸೊ ಏನ್ ಡಿಸೈಡ್ ಮಾಡ್ತೀರಾ ಇಟ್ಸ್ ಅಪ್ ಟು ಯು. ಬಟ್ ವಿತಿನ್, ಮಾರ್ಕ್ ಮೈ ವರ್ಡ್ಸ್, ವಿತಿನ್ 3 to 4 weeks ಈ ಪರ್ಸನ್ ನಿಮ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತೆ ವಿಲ್ ಟ್ರೈ ದೇರ್ ಬೆಸ್ಟ್ ನಿಮ್ ಲೈಫಲ್ಲಿ ಇರೋದಕ್ಕೆ ಮಾಡ್ತಾರೆ. ಓಕೆ, ಸೊ ಎಸ್ ಗೈಸ್, ಇದಾಗಿದ್ದು ಒಂದು ಬ್ಯೂಟಿಫುಲ್ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಬೇಕು. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.